ಹಿಂದೆಲ್ಲ ಆಸ್ಪಿರೆಂಟ್ಸ್ಗೂ ಹೊಸ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋ ಬಂತು ಅಂದರೆ KSETನ ಹೇಗೆ ಅಪ್ಲೈ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು, ಸ್ಟೆಪ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಎಲ್ಲ ಡೀಟೇಲಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಟ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ. ಬನ್ನಿ, ನಿಮ್ಮ ಟೈಮ್ನ ತುಂಬ ವೇಸ್ಟ್ ಮಾಡ್ದೇ ವಿಷಯಕ್ಕೆ ಬರ್ತೀನಿ. ಇದರಲ್ಲಿ KSET ಅಪ್ಲೈ ಮಾಡೋದು ಹೇಗೆ ಅಂತಂದು ಎಲ್ಲ ಡೀಟೇಲಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. KSET ಅಪ್ಲೈ ಮಾಡೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಯಾರಾದ್ರು ಬೇಕಾದ್ರೆ ಡಿಸ್ಕ್ರಿಪ್ಷನಿಂದ ಲಿಂಕ್ನ ಓಪನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು. ಇದರಲ್ಲಿ KEದು ಅಂದರೆ ವೆಬ್ಸೈಟ್ ಈಗ ಸ್ಟಾರ್ಟಿಂಗ್ ಆಗಿದೆಲ್ಲ, ಇದ್ರ ಓಪನ್ ಆಗಿದೆಲ್ಲ, ಅದು PDF ಕೂಡ ಜನರೇಟರ್ ಕೆಳಗಡೆ ಕೊಟ್ಟಿರ್ತೀನಿ. ಓಕೆನಾ. ಇನ್ನೊಂದು ಬಂದರಲ್ಲಿ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ಪೀಡಲ್ಲಿ ಮಾತಾಡ್ತಾ ಇದ್ದೀನಿ, ಹಾಗಾಗಿ ಇದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಹಾಗಾಗಿ ಇದರಲ್ಲಿ ನಾನು ಮಾರ್ಕ್ ಮಾಡಿದರೆ ಶೋ ಆಗ್ತದೆ ಇಲ್ಲಿ ಮೇಲ್ಗಡೆ ನಿಮಗೆ, ಅದರಲ್ಲಿ ಡೀಟೇಲಾಗಿ ತೋರಿಸ್ತಾ ಇದೆ. ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗಿ. ಜಸ್ಟ್ ಫಾರ್ ಇದು ವಾಯ್ಸ್ ಕೊಡ್ತಾ ಇರೋದು ನಾನು ನಿಮಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ. ಓಕೆನಾ. ತಿಳಿಸ್ಕೊಟ್ಟಂಗೆ ನಾನು KSETಗೆ ಅಪ್ಲೈ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂತ ಹೋಗ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡ್ಕೊಬೇಡಿ. ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿ ಅರ್ಥ ಆಗಲ್ಲ. ಮತ್ತು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ಡೀಟೇಲಾಗಿ ನೋಡಿ. ಯಾಕಂದರೆ ಡೀಟೇಲ್ ನೋಡಿದ್ರೆ ನಿಮ್ಗೆ ಯಾವುದೋ ಸ್ಟೆಪ್ ಏನಾದರೂ ಮಿಸ್ ಆದರೆ ನಿಮಗೆ ಮುಂದೆ ನಾಳೆ ಅದು ಅಪ್ಲಿಕೇಶನ್ ಏನಾದರೂ ತೊಂದರೆ ಆಗುತ್ತೆ. ವಾಪಸ್ ಎಡಿಟ್ ಆಪ್ಷನ್ ಕೊಡ್ತಾರಲ್ಲ ಅಂತ ಗೊತ್ತಿಲ್ಲ. ಇದನ್ನು KE ಕಂಡಕ್ಟ್ ಮಾಡೋದ್ರಿಂದ, ಹಾಗೆ ಯಾರು ಕೂಡ ಇದನ್ನು ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ಯಾರು ಹೊಸಬ್ರು ಒಂದು ಚಾನಲ್ ನೋಡ್ತಾರೆ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡ್ಕೊಂಡು, ಮತ್ತು ನಾನು ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಯಾರು ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ. ಓಕೆನಾ. ಮತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ KE ವೆಬ್ಸೈಟ್ ಅಂದರೆ PDF ಕೂಡ ನಾನು ಡಿಸ್ಕ್ರಿಪ್ಷನ್ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ, ಅದ್ರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ಯಾವ ರೀತಿ ಅಂದರೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಎಲ್ಲರೂ ಸ್ವಲ್ಪ ಸರಿಯಾಗಿ ನೋಡ್ಕೊಂಬಿಟ್ಟು ಸರಿಯಾಗಿ ಓದ್ಕೊಂಬಿಟ್ಟು ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಯಾವ ರೀತಿ ಗೊಂದಲ ಬೇಡ. ಒಂದು ಸರ್ಟಿಫಿಕೇಟ್ ಬೇಕು, ಇನ್ನೊಂದು ಸರ್ಟಿಫಿಕೇಟ್ ಬೇಕಂತಂದು ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. PDF ಕೆಳಗಡೆ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಅಪ್ಲೈ ಮಾಡೋ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. KE ವೆಬ್ಸೈಟ್ಗೆ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಎಲ್ಲ ರೀತಿ ಯಾವ ರೀತಿ ಡಾಕ್ಯುಮೆಂಟ್ ಬೇಕೆಲ್ಲ ತೊಗೊಂಡು ಇಟ್ಕೊಳ್ಳಿ. ಅದರಲ್ಲಿ ಸ್ಟಾರ್ಟಿಂಗ್ ಹೋಗೋದಂದ್ರೆ KE ವೆಬ್ಸೈಟ್ಗೆ ಓಪನ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆನಾ. ಫಸ್ಟ್ ಸ್ಟೆಪ್ ಏನಂದ್ರೆ ಪ್ರವೇಶ ಅಂತ KE ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಅಂದ್ರೆ ಪ್ರವೇಶ ಅಂತ ತೋರಿಸ್ತಾ ಇದೆ ನಿಮ್ಗೆ, ವಿಡಿಯೋದ ಶೋ ಆಗ್ತಾ ಇದೆಲ್ಲ, ಅಲ್ಲಿ ಪ್ರವೇಶ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ಕೆಳಗಡೆ ಕರ್ನಾಟಕ ರಾಜ್ಯ ಅರ್ಹತೆ ಪರೀಕ್ಷೆ KSET 2026 ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ 2 ಲಿಂಕ್ ಇರುತ್ತೆ, ಫಸ್ಟ್ ಒನ್ ಸೆಕೆಂಡ್ ಒನ್. ನೀವು ಫಸ್ಟ್ ಒನ್ KSET 2026 ಆನ್ಲೈನ್ ಲಿಂಕ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಫಸ್ಟ್ ಆಫ್ ಆಲ್ ನೀವು ಇದನ್ನ KE ವೆಬ್ಸೈಟ್ ಅಲ್ಲಿ ಲಿಂಕ್ ಕೊತ್ತಿದ ಮೇಲೆ ರಿಜಿಸ್ಟರ್ ಆಪ್ಷನ್ ತೋರಿಸುತ್ತೆ. ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕು. ಅದು ಯಾವ ರೀತಿ ಅಂತ ಸ್ಟೆಪ್ ಆಗಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಫಸ್ಟಿಗೆ ರಿಜಿಸ್ಟರ್ ಆಗೋದು ಯಾವ ರೀತಿ ಅಂತ ಹೇಳಿದ್ರೆ, ಫಸ್ಟಿಗೆ ನಿಮ್ಮ ಆಧಾರ್ ಕಾರ್ಡ್ ಇಂದ ಲಾಗಿನ್ ಆಗ್ಬೋದು ಅಥವಾ ನಿಮ್ಮ ಫೋನ್ ನಂಬರ್ ಇಂದ ಲಾಗಿನ್ ಆಗ್ಬೋದು. ಇದರಲ್ಲಿ ಹೊಸಬ್ರು ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡದೇನೆ ಅಂದ್ರೆ ಫಸ್ಟಿಗೆ ರಿಜಿಸ್ಟ್ರೇಷನ್ ಅಂದ್ರೆ ಹೋಸಲ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ವಾಪಸ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದು ಇದಿರಲ್ಲ. ಆದ್ರೆ ಹೊಸದಾಗಿ ಯಾರಾದ್ರೂ ಈಗ ರೀಸೆಂಟ್ ಆಗಿ ಡಿಗ್ರಿ ಮುಗಿಸ್ಮೇಲೆ ಅವರು MA ಯಾರು ಅಡ್ಮಿಷನ್ ಮಾಡ್ಕೊಂಡು ಈಗ ಕಲಿತಿದಾರಲ್ಲ, ಅವರು ಕೂಡ ರಿಜಿಸ್ಟರ್ ಮಾಡಿರ್ತಾರೆ, ಇನ್ ಕೆಲವು ಜನ ಮಾಡಿರಲ್ಲ. ಅದಕ್ಕೋಸ್ಕರ ಇದು ರಿಜಿಸ್ಟ್ರೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಬಂತಂದ್ರೆ ನೀವು ಕರ್ನಾಟಕ ಪರೀಕ್ಷಾ ಮಂಡಳಿ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರುವರೆ ಅಂತ ಅದು SR ಅಂತ ಕೇಳುತ್ತೆ. ಎಸ್ ಕೊಡಿ. ಕೆಳಗಡೆ ನಿಮ್ದು SSLC ನಂಬರ್ ಹಾಕಿ. ನಂಬರ್ ಹಾಕ್ಬಿಟ್ಟು ಕೆಳಗೆ ಇನ್ನೊಂದು ಸೈಡ್ ವೆರಿಫೈ ಅಂತ ತೋರಿಸ್ತಾ ಇದೆಯಲ್ಲ, ಆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ವೆಬ್ಸೈಟ್ ಅಂದ್ರೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಮುಂದೆ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಶೋ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ನಿಮ್ದು ಅಂದ್ರೆ SSLC ಯಾವ ತರ ಇದೆ ನೇಮ್ ಇದೆಯಲ್ಲ, ಅದೇ ಆಸ್ ಇಟ್ ಇಸ್ ಕೆಳಗಡೆ ಪ್ರಿಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಒಂದು ಡಿಕ್ಲರೇಷನ್ ಇರುತ್ತೆ, ಅದನ್ನ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ರಿಜಿಸ್ಟರ್ ವಿತ್ ಆಧಾರ್ ಅಂತ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಡಿಕ್ಲರೇಷನ್ ಕೇಳುತ್ತೆ, ಅದ್ರಲ್ಲಿ ಅಂದ್ರೆ ಟಿಕ್ ಇರಲ್ಲ, ಟಿಕ್ ಮಾಡ್ಕೊಂಡು ಪ್ರೊಸೆಸರ್ ಅಂತ ಹೊಡೆದ್ರೆ ಮುಂದೆ ಹೋಗುತ್ತೆ. ಪ್ರೊಸೀಡ್ ಅಂತ ಒತ್ತಿದ ಮೇಲೆ ನಿಮ್ದು ಆಧಾರ್ ಕಾರ್ಡ್ ನಂಬರ್ದು ಶೋ ಆಗುತ್ತೆ. ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಸೇಮ್ ಆಗಿದಿಲ್ಲ, ನಂಬರ್ ಹಾಕ್ಬಿಟ್ಟು ಕೆಳಗಡೆ ಅದು ಟಿಕ್ ಮಾರ್ಕ್ ಅಂದ್ರೆ ನಾನು ಆಧಾರ್ ಕಾರ್ಡ್ ಹೊಂದಿರುವವಳು ಸ್ವಯಂ ಪ್ರೇರಿತವಾಗಿ ಸ್ವಯಂ ನೀಡುತ್ತಿದ್ದೀನಿ ಹೌದು ಅಲ್ಲ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಿಮ್ದು ಯಾವ್ದು ಆಧಾರ್ ನಂಬರ್ಗೆ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಬಂದ್ಮೇಲೆ ಆಧಾರ್ ಅಥೆಂಟಿಕೇಶನ್ ವೆರಿಫೈ ಮಾಡ್ಕೊಂಡು ಮುಂದೆ ನೆಕ್ಸ್ಟ್ ಸ್ಟೆಪ್ ಹೇಗಿದೆ ಅಂತ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಏನಂದ್ರೆ ಮುಂದೆ ನಿಮ್ದು ಕ್ವಾಲಿಫಿಕೇಶನ್ ಕೇಳುತ್ತೆ. ನೆಕ್ಸ್ಟ್ ಇಂಡಿಯಾ ಕೆಳಗಡೆ ನ್ಯಾಷನಾಲಿಟಿ ಕೇಳುತ್ತೆ, ಅಂದ್ರೆ ರಾಷ್ಟ್ರೀಯತೆ ಕೇಳ್ತಿದೆಯಲ್ಲ, ಅಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಇಮೇಲ್ ನಂಬರ್ ಹಾಕಿ, ಅಂದ್ರೆ ಇಮೇಲ್ ID ಹಾಕಿ. ಇನ್ನೊಂದರಲ್ಲಿ ಕ್ವಾಲಿಫಿಕೇಶನ್ ಸ್ಟಾರ್ಟಿಂಗ್ ಕೇಳುತ್ತಲ್ಲ, ಅದರಲ್ಲಿ PG ಡಿಗ್ರಿ ಕಂಪಲ್ಸರಿ ಆಗ್ಲೇಬೇಕು. ಯಾಕಂದ್ರೆ ಇದರಲ್ಲಿ PG ಡಿಗ್ರಿ ಆದ್ರೂ ಮಾತ್ರ ಅಪ್ಲೈ ಮಾಡಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಈ ಕೆಳಗಡೆ ಇಮೇಲ್ ID ಹಾಕ್ಬೇಕಂತ ಹೇಳಿದ್ನಲ್ಲ, ಆ ಇಮೇಲ್ ID ನಿಮ್ದು ಇರ್ಬೇಕು, ನಿಮ್ಮ ಹತ್ರ ಇದ್ರೆ ಅಥವಾ ನಿಮ್ ಬೇರೆಯವ್ರ ಅಂದ್ರೆ ಪೇರೆಂಟ್ಸ್ ಹತ್ರ ಇದ್ರು ಅದನ್ನ ಹಾಕ್ಬೋದು, ತೊಂದರೆ ಇಲ್ಲ. ಮತ್ತೆ ಅದರಲ್ಲಿ ಸೆಂಡ್ OTP ಅಂತ ಇರುತ್ತೆ. ಸೆಂಡ್ OTP ಮಾಡಿದ್ರೆ ಅದನ್ನ ವೆರಿಫಿಕೇಶನ್ ಮಾಡ್ಕೋಬೇಕು. ಅದನ್ನ ನೆಕ್ಸ್ಟ್ ಬಂದು ಕೆಳಗಡೆ ಬಂತಂದ್ರೆ ಮೊಬೈಲ್ ಸಂಖ್ಯೆ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಅದಕ್ಕೊಂದು OTP ಬರುತ್ತೆ. ಅದನ್ನು OTP ಅಂದ್ರೆ ಅದಕ್ಕೊಂದು ಸೆಂಡ್ OTP ಒತ್ತಿದ ಮೇಲೆ ಅದು ಕೆಳಗಡೆ ಒಂದು ನೋಟಿಫಿಕೇಶನ್ ಬರುತ್ತೆ, ಅದರಿಂದ ಮತ್ತೊಂದು ವೆರಿಫಿಕೇಶನ್ ಮಾಡ್ಕೋಬೇಕು.
ಮತ್ತೆ ನೆಕ್ಸ್ಟ್ ಅಂತಂದ್ರೆ ಇದು ಕರೆಕ್ಟ್ ಪಾಸ್ವರ್ಡ್ ಅಂದ್ರೆ 8 ಡಿಜಿಟ್ ಇರುವ ಪಾಸ್ವರ್ಡ್ ಅನ್ನು ಸೆಲೆಕ್ಟ್ ಮಾಡಿ ಅಂತ ಕೆಳಗಡೆ ಮೆನ್ಷನ್ ಆಗಿದೆ. ಅದೇ ರೀತಿ ನಿಮ್ಗೆ ಗೊತ್ತಿರುವಂತ ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಾಗಿನ್ ಆಗ್ಬೇಕಾದ್ರೆ ಪಾಸ್ವರ್ಡ್ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಪಾಸ್ವರ್ಡ್ ಇಲ್ದೇ ಯಾವುದೇ ರೀತಿ ಲಾಗಿನ್ ಮಾಡಕ್ ಆಗಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರುವಂತ ಮತ್ತೆ ನೆನಪುಳಿಯುವಂತದ್ದು ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನೀವು ಒಂದೇ ನೆನಪಿಲ್ಲ ಅಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದನ್ನ ಅಂದ್ರೆ ನಿಮ್ಗೆ ಮುಂದೆ ಯೂಸ್ಫುಲ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕೆಳಗಡೆ ಬಂತು ಅಂದ್ರೆ ಅಭ್ಯರ್ಥಿಗಳ ಪಾಸ್ಪೋರ್ಟ್ ಸೈಜಿನ ಫೋಟೋ ಅಪ್ಲೋಡ್ ಮಾಡಿ ಅಂತ ತೋರಿಸುತ್ತೆ. ಇದು ಮಿನಿಮಮ್ 50 KB ಇರಬೇಕು. ಯಾಕಂದ್ರೆ 50 KB ಜಾಸ್ತಿ ಇರಬಾರ್ದು. 50 KB ಜಾಸ್ತಿ ಇದ್ರೆ ತಗೊಳಲ್ಲ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಬಂತಂದ್ರೆ ಸಿಗ್ನೇಚರ್ ಫೋಟೋ ಅಪ್ಲೋಡ್ ಮಾಡ್ಬೇಕು ಇದರಲ್ಲಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ಬಂತಂದ್ರೆ ಹೆಬ್ಬೆಟ್ ಅಂದ್ರೆ ಹೆಬ್ಬೆರಳು ಚಿತ್ರ ಅಂದ್ರೆ ಒಂದು ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಪೆನ್ ಮಸಿ ತಗೊಂಡ್ಬಿಟ್ಟು ಅಂದ್ರೆ ಲೆಫ್ಟ್ ಹ್ಯಾಂಡ್ ಹೆಬ್ಬೆರಳಿಗೆ ಪೆನ್ ಮಸಿ ಮೂಡಿಸ್ಕೊಂಡು ಒಂದು ವೈಟ್ ಪೇಪರ್ ಮೇಲೆ ಮೂಡಿಸ್ಬೇಕು. ಮೂಡಿಸಿದ ಮೇಲೆ ಅದನ್ನ ಅದು ಕೂಡ 50 KB ಒಳಗಡೆ ಇರಬೇಕು. 50 KB ಒಳಗಡೆ ಇದ್ರೆ ಅದು ಮುಂದೆ ಅಪ್ಲೋಡ್ ಆಗುತ್ತೆ. ಎಲ್ಲವೂ ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ಕ್ಯಾಪ್ಷನ್ ಕೊಟ್ಟಿರ್ತಾರೆ. ಕ್ಯಾಪ್ಷನ್ ಕೊಟ್ಟು ಮುಂದಿನ ಸ್ಟೆಪ್ ಫಾಲೋ ಮಾಡ್ಕೊಳ್ಳಿ. ಯಾರಿಗಾದ್ರು ಕಷ್ಟ ಅನಿಸಿದ್ರೆ ಇನ್ನೊಂದ್ಸಲ ರಿಪೀಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಇದು ಸಡನ್ಲಿ ನೋಡಿದ್ರೆ ಅರ್ಥ ಆಗಲ್ಲ. ಇನ್ನೊಂದ್ 2-3 ಸಲ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಓಕೆನಾ. ಸ್ಟೆಪ್ ಬೈ ಸ್ಟೆಪ್ ಈಸಿ ಇದೆ, ಯಾವ್ದೇ ರೀತಿ ಕಷ್ಟ ಇಲ್ಲ. ಓಕೆನಾ. ಅದು ಯಾವ ತರ ಶೋ ಆಗ್ತದೆ ಅಂತ ನಿಮ್ಗೆ ಸ್ಕ್ರೀನ್ ಪಕ್ಕದಲ್ಲಿ ತೋರಿಸ್ತಾ ಇದೀನಿ. ಓಕೆನಾ, ನೋಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಕ್ಯಾಪ್ಷನ್ ಇರುತ್ತೆ, ಅದನ್ನ ಎಂಟ್ರಿ ಮಾಡ್ಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟೇ ಇರೋದು ಸಿಂಪ್ಲಿಕೇಶನ್ ಅಂದ್ರೆ ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದು ಮೇಲ್ಗಡೆ ನಿಮ್ದು ರಿಜಿಸ್ಟರ್ ನಂಬರ್ ಶೋ ಆಗ್ತಾ ಇರುತ್ತೆ. ಅದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಸ್ಕ್ರೀನ್ ಶಾಟ್ ತಕೊಂಡು ಕೆಳಗಡೆ ನಿಮ್ದು ಡೀಟೇಲ್ಸ್ ಕ್ಲಿಯರ್ ಆಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಗೋ ಟು ಹೋಮ್ ಅಂತ ಕೆಳಗಡೆ ಶೋ ಆಗುತ್ತೆ. ನೆಕ್ಸ್ಟ್ ಬಂತಂದ್ರೆ ನಿಮ್ದು ಅಂದ್ರೆ ಸ್ಟಾರ್ಟಿಂಗ್ ಪೇಜ್ ಇತ್ತಲ್ಲ ಅಲ್ಲಿ ಒಂದು ಶೋ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಇವಾಗಷ್ಟೇ ರಿಜಿಸ್ಟರ್ ಮಾಡಿದ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಕೆಳಗಡೆ ಕ್ಯಾಪ್ಷನ್ ಕೊಟ್ಟಿದ್ರೆ ಕ್ಯಾಪ್ಷನ್ ಇಂದ ಲಾಗಿನ್ ಆಗ್ಬೋದು ಅಂತ ಹೇಳ್ಬೋದು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಒಂದು ಸ್ಕ್ರೋಲ್ ಮಾಡಿದಾಗ ಮೊಬೈಲ್ SMS ಅಥವಾ ಇಮೇಲ್ ಒಂದು SMS ಬಂದಿರುತ್ತೆ, ಅಥವಾ ವಾಟ್ಸ್ಆಪ್ ಅಲ್ಲಿ ಒಂದು SMS ಬರುತ್ತೆ. ಯಾವ್ದರ ಮೂಲಕ ನೀವು ಅಪ್ಲೋಡ್ ಮಾಡಬಹುದು. ಬೆಸ್ಟ್ ಆಪ್ಷನ್ ಅಂದ್ರೆ ಮೊಬೈಲ್ SMS ಇರುತ್ತಲ್ಲ, ಅದಕ್ಕೆ ಬಂತಂದ್ರೆ ನೀವು SMS ಬಂದಿರುತ್ತೆ, SMS ಅಂದ್ರೆ OTP ನ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು. OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವೆರಿಫೈ ಅಂದ್ರೆ OTP ಕ್ಲಿಕ್ ಮಾಡಿದ್ಮೇಲೆ ಸಕ್ಸಸ್ಫುಲಿ ಅಂತ ಬರುತ್ತೆ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು. ಇದರಲ್ಲಿ ಟೋಟಲ್ 8 ಸ್ಟೆಪ್ ಇರುತ್ತೆ. 8 ಸ್ಟೆಪ್ ನ ಕಂಪ್ಲೀಟ್ ಆಗಿ ಮಾಡ್ಕೋಬೇಕು. ಯಾವ್ಯಾವ ರೀತಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ. ಓಕೆನಾ. ಫಸ್ಟ್ನೇ ಸ್ಟೆಪ್ ಅಂದ್ರೆ ಇಲ್ಲಿ ಎಲ್ಲ ರೀತಿ ತಾನೇ ಫಿಚ್ ಆಗಿ ಬಂದಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ದು ಸ್ಟಾರ್ಟಿಂಗ್ ರಿಜಿಸ್ಟರ್ ಮಾಡೋಕೆ ಏನು ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ ಅದೇ ಕೂಡ ಇದರಲ್ಲಿ ಫಿಚ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಯಾವ್ದೇ ರೀತಿ ನೀವು ಹೊಸದಾಗಿ ಫಿಲ್ ಮಾಡ್ಬೇಕಂತ ನೀರಿರಲ್ಲ. ನಿಮ್ದು ಯಾಸ್ ಇಟ್ ಇಸ್ SSC ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದೇ ರೀತಿ ಫಿಚ್ ಆಗಿ ಇದರಲ್ಲಿ ಶೋ ಆಗುತ್ತೆ ಅಂತ ಹೇಳ್ಬೋದು. ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ದು ಅಡ್ರೆಸ್ ಅಂತ ತೋರಿಸುತ್ತೆ. ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಈ ರೀತಿ ಅಡ್ರೆಸ್ ಇದೆ ಅದನ್ನೇ ಫಿಲ್ ಮಾಡ್ಕೊಳ್ಳಿ. ಮತ್ತೆ ಕೆಳಗಡೆ ಬಂದ್ರೆ ಪಿನ್ ಕೋಡ್ ತೋರಿಸಿದೆ ಮತ್ತೆ ನಿಮ್ ಸ್ಟೇಟ್ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ಳಿ. ಓಕೆನಾ. ಸಿಂಪಲ್ ಸ್ಟೆಪ್ ಇದೆ ಇದರಲ್ಲಿ. ಮತ್ತೆ ನಿಮ್ ಸ್ಟೇಟ್ ಸೆಲೆಕ್ಟ್ ಮಾಡಾದ್ಮೇಲೆ ತಾಲೂಕು, ನಿಮ್ ಡಿಸ್ಟಿಕ್, ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟೆಪ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದೇ ನಿಮ್ ಲೆಫ್ಟ್ ಸೈಡ್ ಬಂದ್ರೆ ರಿಲಿಜನ್ ಅಂತ ಇರುತ್ತೆ, ಅಲ್ಲಿ ನಿಮ್ ಕ್ಯಾಸ್ಟ್ ಅಂದ್ರೆ ಯಾವ ಧರ್ಮ ಅಂತಂದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂತಂದ್ರೆ ಮದರ್ ಟಂಗ್ ತೋರಿಸುತ್ತೆ, ಅಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ವ್ಯವಹಾರಿಕ ಸ್ಥಿತಿ ಅಂದ್ರೆ ಮೆರಿಟ್ ಸ್ಟೇಟಸ್ ಅಂತ ಇರುತ್ತೆ. ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮ್ಯಾರಿಡ್ ಇಲ್ಲ ಅಂದ್ರೆ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೆಲ್ಲ ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಹೊಡೆದ್ರೆ ಮುಂದೆ ನೆಕ್ಸ್ಟ್ ಸ್ಟೆಪ್ ಕಂಪ್ಲೀಟ್ ಒಂದೇ ಸ್ಟೆಪ್ ಕಂಪ್ಲೀಟ್ ಆಗಿ ಎರಡನೇ ಸ್ಟೆಪ್ ಮುಂದೆ ಹೋಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂತ ಹೇಳಿದ್ರೆ ಮುಂದೆ ಅಂದ್ರೆ ಕ್ಯಾಟಗರಿ ವೈಸ್ ನಿಮ್ದು ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ಅದ್ರ ಮೀಸಲಾತಿ ನೀವು ಕ್ಲೈಮ್ ಮಾಡ್ತೀರಾ ಅಥವಾ ಇಲ್ಲೋ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. GM ಸ್ಟೂಡೆಂಟ್ಗಳು ನೋ ಅಂತ ಸೆಲೆಕ್ಟ್ ಮಾಡಿ, ಯಾರು SC ST ಇದ್ದಾರೆ ಮತ್ತೆ ಅವರು 2A 2B 3AB ಏನಿದ್ರೆ ಅವರು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಜನರಲ್ ಕ್ಯಾಟಗರಿ ಇರೋರು ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಕೆಳಗಡೆ RDA ನಂಬರ್ ಅಂದ್ರೆ ನಿಮ್ಗೆ ಇನ್ಕಮ್ ಕ್ಯಾಶ್ ನಂಬರ್ ಅಂತ ಇರುತ್ತಲ್ಲ ಆ ನಂಬರ್ ನೀವು ಕೆಳಗಡೆ ಹಾಕಿ ಅಂದ್ರೆ ಚೆಕ್ ಯುವರ್ ನಂಬರ್ ಅಂತಂದ್ರೆ ಹೊಡೆದ್ಮೇಲೆ ಅದು ನಿಮ್ಗೆ ವೆರಿಫಿಕೇಶನ್ ಆಗುತ್ತೆ. ಮತ್ತೆ ಇನ್ನೊಂದು ಮೇಲ್ಗಡೆ ನಾ ಹೇಳಿದ ಸ್ಟೆಪ್ ಹೇಳ್ದಂಗೆ ST ST ಮತ್ತೆ ಯಾರು OBC ತರ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಚೆಕ್ RDA ನಂಬರ್ ಮೇಲೆ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ದು ಕೆಳಗಡೆ ಕ್ಯಾಸ್ಟ್ ಇನ್ಕಮ್ ನಂಬರ್ ಏನಿರುತ್ತಲ್ಲ ಅದು ನಿಮ್ ನೇಮ್ ಆಗಿರ್ಬೋದು, ನಿಮ್ ಡೀಟೇಲ್ ಎಲ್ಲರೂ ಶೋ ಆಗುತ್ತೆ. ಅದು ಸರಿ ಇದೆ ಅಂತಂದು ನೋಡ್ಕೊಳ್ಳಿ. ಓಕೆನಾ. ನೀವೇನೋ PD ಅಭ್ಯರ್ಥಿ ಆಗಿದ್ರೆ ಅಥವಾ ನೀವೇನಾದ್ರು ಹ್ಯಾಂಡಿಕ್ಯಾಪ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಸೇವ್ ಒನ್ ನೆಕ್ಸ್ಟ್ ಅಂದ್ರೆ PDO ಸೇವ್ ಒನ್ ನೆಕ್ಸ್ಟ್ ಅಂತ ಹೊಡೆದ್ರೆ ಮುಂದೆ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂತಂದ್ರೆ ಮತ್ತೊಂದು ಸ್ಟೆಪ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ತೃತೀಯ ಲಿಂಗ ಇದ್ದವರು ಇದನ್ನ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾರು ತೃತೀಯ ಲಿಂಗ ಇಲ್ಲ ಅವರು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ದಂಗೆ ನೀವು ಅಂದ್ರೆ ಹೋದ್ ಸಲ ಏನಾದ್ರು ಕೇಸ್ ಇಟ್ಟು ಬರ್ತಿದ್ರೆ ಅವರು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಅದ್ರ ಬಗ್ಗೆ ಡೀಟೇಲ್ಸ್ ಬರೆದು ಅದನ್ನ ಫಿಲ್ ಮಾಡ್ಕೊಳ್ಳಿ. ಇಲ್ಲ ನೀವು ಹೊಸದಾಗಿ ಏನಾದ್ರು ಮಾಡ್ತಿದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೊಡೀರಿ. ಸೇವ್ ಕೇಸೆಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂತ ಹೊಡೀರಿ. ಓಕೆನಾ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಎಲ್ಲ ರೀತಿ ಮಾರ್ಕ್ ಅಟೆಂಡ್ ಆಗಿರುತ್ತೆ. ಅದನ್ನ ಯಾವ್ದಾದ್ರು ಖಾಲಿ ಇದ್ರೆ ಅದನ್ನ ಅಷ್ಟು ಫಿಲ್ ಮಾಡ್ಕೊಳ್ಳಿ. ಅಂದ್ರೆ ಮಾರ್ಕ್ ಟಿಕ್ ಇರಬೇಕು. ಅದು ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ UG ಮತ್ತೆ PG ಬರುತ್ತೆ. ಇದರಲ್ಲಿ PG ಮಾಡಿದ್ರು ಕಂಪಲ್ಸರಿ ಅಂದ್ರೆ PG ಅಂದ್ರೆ ಯಾವ್ದು PG ಗ್ರಾಜುಯೇಷನ್ ಆದರು, PG ಡಿಗ್ರಿ ಕಂಪ್ಲೀಟ್ ಆದರು ಇದನ್ನ ಅಪ್ಲೈ ಮಾಡಬಹುದು. ಯಾಕಂದ್ರೆ ಕಂಪಲ್ಸರಿ ಇದರಲ್ಲಿ PG ಡಿಗ್ರಿ ಕಂಪಲ್ಸರಿ. ಅಂದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಇದನ್ನ ಅಪ್ಲೈ ಮಾಡಬಹುದು. ಅಂದ್ರೆ ಮಾಸ್ಟರ್ ಡಿಗ್ರಿ ಹಚ್ಚಿರ್ತಾರಲ್ಲ ಅವ್ರಿಗೆ ಮಾತ್ರ ಇದು ಅಪ್ಲೈ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನೀವು ಡೈರೆಕ್ಟ್ ಆಗಿ PG ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಅದು ಪಿ ಜಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮ್ಗೆ ಶೋ ಆಗುತ್ತೆ. ಡಿಗ್ರಿ ನೇಮು ಮತ್ತೆ ನಿಮ್ದು ಅಂದ್ರೆ ನಿಮ್ಮ ಸ್ಕೂಲ್ ನೇಮ್, ಒಂದು ಕಾಲೇಜ್ ನೇಮು, ನಿಮ್ಮ ಯೂನಿವರ್ಸಿಟಿ ನೇಮು, ಮತ್ತೆ ನಿಮ್ಮ ರಿಜಿಸ್ಟರ್ ನಂಬರು, ಮತ್ತೆ ಯಾವ ಇಯರ್ ಅಲ್ಲಿ ಪಾಸ್ ಆಗಿರಿ, ಮತ್ತೆ ನಿಮ್ದು ಎಷ್ಟು ರಿಸಲ್ಟ್ ಆಯ್ತು, ಮತ್ತೆ ಯಾವ ಮಂತ್ ಅಲ್ಲಿ ನೀವು ಅಂದ್ರೆ ಯಾವ ಇದ್ರಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀರ ಅಂತ ಎಲ್ಲಾದ್ರೂ ಡೀಟೇಲ್ ಹಾಕಿ. ಓಕೆನಾ. ರಿಸಲ್ಟ್ ಅಂತ ಬಂದಾಗ ಅಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇರುತ್ತೆ. ನಿಮ್ದು ಯಾವ್ದು ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂತು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಡಿಗ್ರಿ ಡ್ಯೂರೇಷನ್ ಅಂತ ಇರುತ್ತೆ. ಅಲ್ಲಿ 3 ಇಯರ್ 4 ಇಯರ್ 5 ಇಯರ್ ಅಂತ ಇರುತ್ತೆ. ಆಲ್ಮೋಸ್ಟ್ ಅಲ್ಲೂ 3 ಇಯರ್ ಅಂತ ಇರುತ್ತೆ. ಅದನ್ನೇನು ಚೇಂಜ್ ಮಾಡ್ಕೋಬೇಡಿ, 3 ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬಂತ ನಿಮ್ದು ಮಾರ್ಕ್ಸ್ ಎಂಟ್ರಿ ಮಾಡ್ಕೋಬೇಕು. ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕು. ಸೇವ್ ದ ಪಿ ಜಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆದ್ಮೇಲೆ ಪಿ ಜಿ ಸೇವ್ಡ್ ಅಂತ ಒಂದು ಶೋ ಆಗುತ್ತೆ ನಿಮಗೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ದು ಡಿಗ್ರಿ ಡೀಟೇಲ್ಸ್ ಎಲ್ಲದು ಫ್ಲಿಚ್ ಆಗಿರುತ್ತೆ. ನಿಮ್ದು ಯಾವ ರೀತಿ ಡೀಟೇಲ್ ಅಂದ್ರೆ ಮಾರ್ಕ್ಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನಿಮ್ದು ಯೂನಿವರ್ಸಿಟಿ ಅದೇ ಎಲ್ಲದೂ ಫ್ಲಿಚ್ ಆಗಿ ಕೆಳಗಡೆ ಶೋ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂತು ಅಂದ್ರೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ 4 ಸ್ಟೆಪ್ ಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಕೆಳಗಡೆ ಬಂತು ಅಂದ್ರೆ 4 ಸ್ಟೆಪ್ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರುತ್ತೆ. ಅದ್ರಲ್ಲಿ ನಿಮಗೆ ಅಂದ್ರೆ ರಿಜಿಸ್ಟರ್ ಮಾಡುವಾಗ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರಲ್ಲ ಅದು ಆಟೋಮೆಟಿಕ್ಲಿ ಇಲ್ಲಿ ಫ್ಲಿಚ್ ಆಗಿರುತ್ತೆ. ಯಾವ ರೀತಿ ಚೇಂಜ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಅಂತಂದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ರಲ್ಲಿ ಯಾವ ರೀತಿ ವಿಡಿಯೋದಲ್ಲಿ ಯಾವ ರೀತಿ ಸ್ಟೆಪ್ ಬೈ ತೋರಿಸಿ ಅದೇ ರೀತಿ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಯಾವ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಇರ್ತದೆ. ಎಡಿಟ್ ಆಪ್ಷನ್ ಕೂಡ ಯಾವ ರೀತಿ ಇದೆ ಅಂತ ಅದೆಲ್ಲ ತೋರಿಸ್ತಾ ಇದೀನಿ. ಯಾರು ಕೂಡ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಓಕೆನಾ. ಕೆಳಗಡೆ ಶೋ ಆಗಿ ತೋರಿಸಿದಂಗೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದರಲ್ಲಿ ನೀವು ಯಾವ ಸಬ್ಜೆಕ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಈ ಕೇಸ್ ಸೆಟ್ ಬರಕ್ಕೆ ಯಾವ ಸಬ್ಜೆಕ್ಟ್ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅನ್ಕೊಂಡು ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಇದ್ರೆ ಕನ್ನಡ ಮಾಡ್ಕೋದು, ಎಕನಾಮಿಕ್ಸ್ ಮಾಡ್ಕೋಬಹುದು, ಹಿಸ್ಟ್ರಿ ಇದ್ರೆ ಹಿಸ್ಟ್ರಿ ಮಾಡ್ಕೋದು, ಪೊಲಿಟಿ ಇದ್ರೆ ಪೊಲಿಟಿ ಮಾಡ್ಕೋದು. ಓಕೆನಾ. ನಿಮ್ಗೆ ಇನ್ನೊಂದು ಆಪ್ಷನ್ ಏನಂದ್ರೆ ಕೆಳಗಡೆ ನಿಮ್ದು ಎಕ್ಸಾಮ್ ಸೆಂಟರ್ ಯಾವ ಇದು ಆಗ್ಬೇಕು ಅನ್ಕೊಂಡು ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ. ಅದು ಕೂಡ ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಹತ್ರ ಇರೋ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಕೇರ್ಫುಲ್ ಆಗಿ ಎಲ್ಲಾ ರೀತಿಯ ಸಬ್ಜೆಕ್ಟ್ಗಳು ಯಾವ್ದು ಅಪ್ಲೈ ಮಾಡಿದ್ರೆ ಅಂದ್ರೆ ಇವಾಗಲೇ ನೋಡ್ಕೊಂಡ್ಮೇಲೆ ಅಪ್ಲೈ ಮಾಡಿ. ಇಲ್ಲಕಂದ್ರೆ ಯಾವ್ದು ರೀತಿ ಮಿಸ್ಟೇಕ್ ಮಾಡಕ್ ಹೋಗಬೇಡಿ. ಮಿಸ್ಟೇಕ್ ಮಾಡಿದ ನಂತರ ಎಡಿಟ್ ಆಪ್ಷನ್ ಕೊಡ್ತಾರಿಲ್ಲ ಅಂತ ಗೊತ್ತಿಲ್ಲ. ಸೇವ್ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೀವು ಮುಂದುವರಿಯೋ ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಪೇಜ್ ಕ್ಲಿಕ್ ಮಾಡ್ಕೊಳ್ಳಿ. ಏನಾಗಲೇ ಬಂತು ಅಂದ್ರೆ ಕೆಳಗಡೆ 6ನೇ ಸ್ಟೆಪ್ ಅಲ್ಲಿ ಡಿಕ್ಲೇರೇಷನ್ ಕೇಳುತ್ತೆ. ಡಿಕ್ಲೇರೇಷನ್ ಕೆಳಗಡೆ ಬಂತು ಅಂದ್ರೆ ನೀವು ಪ್ರಿಂಟರ್ ತಗೋಬಹುದು ಅಥವಾ ಡಿಕ್ಲೇರೇಷನ್ ಟಿಕ್ ಮಾರ್ಕ್ ಆಗಿಲ್ಲ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಕ್ಲೇರೇಷನ್ ಮುಂದೆ ಪ್ರೊಸೆಸರ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಕೆಳಗಡೆ ಬಂದ್ರೆ ಡಿಕ್ಲೇರೇಷನ್ ಎಸ್ ಆರ್ ನೋ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಸೆಲೆಕ್ಟ್ ಮೇಲೆ ಸಕ್ಸಸ್ಫುಲಿ ಡಿಕ್ಲೇರೇಷನ್ ಸಬ್ಮಿಟ್ ಮಾಡಿ ಅಂತ ತೋರಿಸುತ್ತೆ. ನೆಕ್ಸ್ಟ್ ಬಂತಂದ್ರೆ ಪೇಮೆಂಟ್ ಪ್ರೊಸೆಸರ್ ಯಾವ ತರ ಅಂತ ತೋರಿಸ್ತಾರೆ. ಇದರಲ್ಲಿ ನಿಮ್ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲದು. ಸಮಥಿಂಗ್ ಇಲ್ಲಿ 750 ವರೆಗೂ ಆಗುತ್ತೆ. ಸಬ್ಜೆಕ್ಟ್ ನಿಮ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ದು ಪ್ರೈಸ್ ಯಾವ ತರ ಇರುತ್ತೆ ಅನ್ನೋದು. ಅಂದ್ರೆ ನೀವು ಯಾವ್ದಾದ್ರು ಪೇ ಮಾಡಬಹುದು. ಗೂಗಲ್ ಪೇ, ಪೇ ಯಾವ್ದ್ರಿಂದಾರು ಮಾಡಬಹುದು. ಓಕೆನಾ. ಪೇಮೆಂಟ್ ಸಕ್ಸಸ್ ಆದ್ಮೇಲೆ 8 ಸ್ಟೆಪ್ ಕರ್ಕೊಂಡು ಹೋಗುತ್ತೆ. ನಿಮ್ದು ಬೇಕಾದ್ರೆ ಪ್ರಿಂಟ್ ತಗೋಬಹುದು ಅಥವಾ ನೀವೇನಾದ್ರು ಇಲ್ಲ ಅಂದ್ರೆ ತೊಂದರೆ ಇಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ಹಾಕೊಂಡ್ರು ತೊಂದರೆ ಇಲ್ಲ. ಇಲ್ಲಿಗೆ ಈ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಮಾರ್ನಿಂಗ್ 8 PM ಇಂದ ಸಾಯಂಕಾಲ 4 PM ವರೆಗೂ ಇದು ಪೇಮೆಂಟ್ಸ್ ಅಂದ್ರೆ ಮಾಡೋದಿದ್ರೆ ಅವಾಗ ಅಷ್ಟೊಳಗೆ ಮಾಡ್ಕೋಬೇಕು. ಅದ್ರ ಮೇಲೆ ನೆಕ್ಸ್ಟ್ ಮಾಡಿದ್ರೆ ಅದು ಸರ್ವರ್ ಬಿಸಿ ಇದ್ರೆ ಮತ್ತೆ ಪೇಮೆಂಟ್ ಏನಾದ್ರು ಇಶ್ಯೂ ಆಗ್ಬೋದು. ಓಕೆನಾ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸೆಟ್ ಬಗ್ಗೆ. ಅಂದ್ರೆ 2026 ಅಪ್ಲೈ ಮಾಡೋದು ಹೇಗಂತ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋ ಬರ್ತಾ ಇರುತ್ತೆ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ಓಕೆನಾ.